ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವರ್ಷ ನಮ್ಮ ನಾಡ ಹಬ್ಬ ಮೈಸೂರು ದಸರಾ 2025 10 ದಿನ ಅಲ್ಲ ವೀಕ್ಷಕರೇ, 11 ದಿನ ನಡೀತಾ ಇದೆ. ಈ 11 ದಿನ ನಡೆಯ ಏನಕ್ಕೋಸ್ಕರ ಇದರ ವಿಶೇಷತೆ ಏನು, ಇದೇನಕ್ಕೆ 11 ದಿನ ನಡೀತಾ ಇದೆ, ಇದು 11 ದಿನ ನಡೆಯೋದು ಪಕ್ಕನಾ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಶನ್, ಅಂದರೆ ಜಂಬೂ ಸವಾರಿ ಯಾವ ಡೇಟಲ್ಲಿ ನಡೆಯುತ್ತೆ, ಯಾವ ಡೇಟಿಂದ ಸ್ಟಾರ್ಟ್ ಆಗುತ್ತೆ, ಏನೇನು ಕಾರ್ಯಕ್ರಮಗಳು ಬರ್ಬೋದು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಇದೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮಗೆ ಒಳ್ಳೊಳ್ಳೆ ಗುಡ್ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ನಾನು ಆಗಲೇ ಹೇಳ್ದಂಗೆ ಈ ಸರಿ ನಮ್ಮ ಮೈಸೂರು ದಸರಾ ಬಂದ್ಬಿಟ್ಟು ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸೆಲೆಬ್ರೇಷನ್ನು. ಹಾಗಾಗಿ ಅರಮನೆ ಪಂಚಾಂಗದಲ್ಲಿ ಅಥವಾ ಬೇರೆ ಪಂಚಾಂಗದಲ್ಲೂ ಈ ಸರಿ 11 ದಿನ ಬಂದಿದೆ ಅಂತ ವೀಕ್ಷಕರೇ. ಇದು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ, ಅಂದರೆ ಎಂದೂ ನಡೆಯದ. ಅಂದರೆ ನೀವು ಯಾವಾಗಲೂ ನೀವು ದಸರಾ ಅಂದರೆ ನವರಾತ್ರಿ ಅಂದರೆ 9 ರಾತ್ರಿ 10 ದಿನ ಮಾತ್ರ, ಅದು 10 ದಿನಗಳು ಮತ್ತು 9 ರಾತ್ರಿ ಮಾತ್ರ ನಡೆಯುವಂಥ ಹಬ್ಬ ಇದು. ಈ ಸರಿ 11 ದಿನ ಬಂದಿದೆ, 10 ನೈಟ್ ಬಂದಿದೆ. ಅದು ಏನಕ್ಕೋಸ್ಕರ ಈ ಥರ ಬಂದಿದೆ, ಇದರ ವಿಶೇಷತೆ ಏನು, ಎಲ್ಲ ಈ ಸರಿ ಒಳ್ಳೇದಾಗುತ್ತಾ, ಏನೇನು ಕಾರ್ಯಕ್ರಮಗಳು ನಡೀತವೆ ಅನ್ನೋದು ನೋಡ್ತಾ ಹೋಗೋಣ ವೀಕ್ಷಕರೇ. ಏನಕ್ಕೋಸ್ಕರ 11 ಡೇಸು ವೀಕ್ಷಕರೇ? ಈ ಅರಮನೆ ಪಂಚಾಂಗ ಅಥವಾ ಎಲ್ಲ ಪಂಚಾಂಗದಲ್ಲೂ ಈ ಸರಿ 11 ದಿನ ಅಂದರೆ 22 ಸ್ಟಾರ್ಟ್ ಆಗುತ್ತೆ. ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ಪೂಜೆಯಿಂದ 22ನೇ ತಾರೀಕು ಸ್ಟಾರ್ಟ್ ಆಗೋದು ನಮ್ಮ ದಸರಾ. ಅದಾದಮೇಲೆ ಅಕ್ಟೋಬರ್ 2 ವಿಜಯದಶಮಿ. ನೀವು ಕ್ಯಾಲೆಂಡರ್ ಯಾವುದೇ ನೋಡಿರುವ, ಇವನ್ ಅರಮನೆ ಪಂಚಾಂಗದಲ್ಲಿ ಅವರು ತೋರಿಸಿದ್ದಾರೆ, ಅದರಲ್ಲೂ ಕೂಡ 2ನೇ ವಿಜಯದಶಮಿ ಬರೋದು. ಅದಾದ್ಮೇಲೆ ಫಸ್ಟ್ ದಿನ ನಿಮಗೆ ಮಹಾನವಮಿ ಅಥವಾ ಆಯುಧ ಪೂಜೆನ ನೀವು ಮಾಡ್ತೀರಾ. ಅದು ಯಾವತ್ತು ಆಯುಧ ಪೂಜೆನ ಅಕ್ಟೋಬರ್ 1 ನಿಮಗೆ ಆಯುಧ ಪೂಜೆ ನಡೆಯುತ್ತೆ. ಅದಾದ ನೆಕ್ಸ್ಟ್ ದಿನ ನಿಮಗೆ ವಿಜಯದಶಮಿ ನಡೆಯುತ್ತೆ ವೀಕ್ಷಕರೇ. ಆ ವಿಜಯದಶಮಿ ದಿನಕ್ಕೆ ನಿಮಗೆ ಜಂಬೂ ಸವಾರಿ ಮತ್ತೆ ಅದಾದ್ಮೇಲೆ ಪಂಜಿನ ಮೆರವಣಿಗೆ ಮತ್ತು ಅದು ದಸರಾ ಟೈಮಲ್ಲಿ ಎಂಡಿಂಗ್ ಡೇ ಅದು ನಡೆಯೋದು ವೀಕ್ಷಕರೇ. ನಿಮಗೆ ಜಂಬೂ ಸವಾರಿ ಅದು 2 ಗಂಟೆಗೆ 4 ಗಂಟೆ ಆ ಟೈಮಿಂಗ್ಸ್ ಎಲ್ಲ ನಿಮಗೆ ಫರ್ದರ್ ಗೊತ್ತಾಗ್ತಾ ಹೋಗ್ತವೆ. ಅದು ಜಂಬೂ ಸವಾರಿ ಅವತ್ತು ನಡೆಯುತ್ತೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು 22 ಅಂದರೆ ಸ್ಟಾರ್ಟಿಂಗ್ ಡೇಸ್ ಬಂದ್ಬಿಟ್ಟು 22 ಸೆಪ್ಟೆಂಬರಿಂದ ಅಕ್ಟೋಬರ್ 2 ತನಕ ನಮ್ಮ ದಸರಾ ನಡೆಯುತ್ತೆ. 22 ನಮ್ಮ ನಾಡದೇವತೆ ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗೋದು. 23ರಿಂದ 22ನೇ ತಾರೀಕು 1ನೇ ತಾರೀಕು ತನಕ ನಿಮಗೆ ಎಲ್ಲ ವಸ್ತು ಪ್ರದರ್ಶನ ಆಗಲಿ, ಎಕ್ಸಿಬಿಷನ್ ಆಗಲಿ, ಕಲ್ಚರಲ್ ಇವೆಂಟ್ಸ್ ಆಗಲಿ, ಸ್ಪೋರ್ಟ್ಸ್ ಇವೆಂಟ್ಸ್ ಆಗಲಿ, ಪ್ರತಿಯೊಂದು ಇವೆಂಟ್ಸ್ಗಳು ನಿಮಗೆ 23ರಿಂದ 1ನೇ ತಾರೀಕು ತನಕ 2ನೇ ತಾರೀಕು ತನಕ ಎಲ್ಲ ಇರ್ತವೆ ವೀಕ್ಷಕರೇ. ಅದಾದಮೇಲೆ ನಿಮಗೆ 1ನೇ ತಾರೀಕು ಆಯುಧ ಪೂಜೆ, ಎಲ್ಲರ ಮನೇಲೂ ಆಯುಧ ಪೂಜೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅದಾದಮೇಲೆ ನಿಮಗೆ 11th ಡೇ ಬಂದ್ಬಿಟ್ಟು ನಿಮಗೆ ವಿಜಯದಶಮಿ ವೀಕ್ಷಕರೇ. ಅವತ್ತೇ ನಿಮಗೆ ಜಂಬೂ ಸವಾರಿ ಎಲ್ಲ ಮತ್ತು ಮೈಸೂರು ದಸರಾನ ನೀವು ಕಣ್ ತುಂಬ್ಕೋಬಹುದು ವೀಕ್ಷಕರೇ. ಇನ್ನೊಂದು ಏನಕ್ಕೆ ಅದು 11 ಡೇ ಬಂದಿದೆ ಅಂದರೆ, ಈ ಸರಿ ಪಂಚಾಂಗದಲ್ಲಿ ಅವರು ನೋಡ್ಕೋಬೇಕಾದ್ರೆ ಎಲ್ಲ ತಿಥಿಗಳ ಪ್ರಕಾರ ನೋಡ್ಕೊಂಡ್ಬರ್ತಾರಂತೆ. ಫಸ್ಟ್ ತಿಥಿ ಸ್ಟಾರ್ಟ್ ಆಗೋದು 22ರಿಂದ, ಅದಾದಮೇಲೆ 26, 27ಕ್ಕೆ ಪಂಚಮಿ ತಿಥಿ, 26ಕ್ಕೆ ಪಂಚಮಿ ತಿಥಿ ಅಂತ ಬರುತ್ತಂತೆ. ಆ ಪಂಚಮಿ ತಿಥಿನೇ 27ಕ್ಕೆ ಕಂಪ್ಲೀಟ್ ಆಗುತ್ತಂತೆ. ಹಾಗಾಗಿ 26 ಮತ್ತು 27 2 ದಿನನೂ ಪಂಚಮಿ ತಿಥಿನೇ ಬಂದಿರೋದ್ರಿಂದ ಅವೆರಡನ್ನೂ ಡೇಸ್ನು 1 ಡೇ ಅಂತ ಕನ್ಸಿಡರ್ ಮಾಡಾಗಿದೆ. ಅದೇ ನವರಾತ್ರಿ ಮಾಡಿದರೆ 2 1 ಡೇ ಅಂತ ಕನ್ಸಿಡರ್ ಮಾಡುತ್ತೆ. ಇದರಲ್ಲಿ ಡೇ ಕೌಂಟ್ ಮಾಡ್ತಾ ಹೋದರೆ ನಿಮಗೆ ಅದು 11 ಡೇ, ಅಕ್ಟೋಬರ್ 2ಗೆ 11th ಡೇ ಬರುತ್ತೆ ವೀಕ್ಷಕರೇ. ಹಾಗಾಗಿ ಏನು ಇದು ಕಷ್ಟ ಏನು ಇದಿಲ್ಲ ಆ್ಯಕ್ಚುಲಿ. ಈ ಸರಿ ಅಲ್ಲ, 1 ಡೇ ಜಾಸ್ತಿ ಮಾಡಿದರೆ ತುಂಬ ದೇವರುಗಳಿಗೆ ಒಳ್ಳೆಯದು, ತುಂಬಾ ಒಳ್ಳೇದಾಗುತ್ತೆ ಅಂತಲೂ ಕೂಡ ಹೌದಂತೆ ವೀಕ್ಷಕರೇ. ಹಾಗಾಗಿ ಈ ಸರಿ 11 ಡೇ ದಸರಾ, 1 ದಿನ ಜಾಸ್ತಿ ಪ್ರತಿಯೊಬ್ಬರೂ ಮೈಸೂರು ದಸರಾನ ಕಣ್ ತುಂಬ್ಕೋಬೋದು. ಹಾಗಾಗಿ ಇದೊಂದು ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಈ ಥರ ನಡೀತಾ ಇರೋದು. ಅದು ನಮ್ಮ ಮೈಸೂರು ದಸರಾ. ಅಂದರೆ ಬೇರೆ ದಸರಾಗಳು ಬೇರೆ ಕಡೆಗಳೆಲ್ಲ ನಡೆಯೋದ್ರಲ್ಲಿ ಅವರು 10 ದಿನದಲ್ಲೇ ಮುಗಿಸ್ಬೋದು. ಏನಂದರೆ ಸೇಮ್ ಡೇ ಮಾರ್ನಿಂಗ್ ಆಯುಧ ಪೂಜೆ ಮತ್ತು ಈವ್ನಿಂಗು ವಿಜಯದಶಮಿನೂ ಮಾಡಿ ಮುಗಿಸ್ತಾರೆ. ತುಂಬ ಜನ ಅದೇ ಥರನೂ ಮಾಡ್ತಾರೆ ಈ ಸರಿಯ. ಬಟ್ ಈ ಸರಿ ನಮ್ಮ ಮೈಸೂರು ದಸರಾದಲ್ಲಿ ಅರಮನೆ ಕ್ಯಾಲೆಂಡ್ರಲ್ಲಿ ಆ ಥರ ಬಂದಿರೋದ್ರಿಂದ ಅವರು 11 ದಿನ ಫಾಲೋ ಮಾಡೇ ಮಾಡ್ತಾರೆ. ಬಟ್ ಲೇಟರ್ ಗೊತ್ತಿಲ್ಲ, ಇನ್ನೂ 3 ಮಂತ್ಸ್ ಇದೆ. ಬಟ್ ಈಗಿನ ಬಂದಿರೋ ಪ್ರಕಾರ ಅರಮನೆ ಪಂಚಾಂಗದಲ್ಲೇ ಆ ಥರ ಕೊಟ್ಟಿರೋದ್ರಿಂದ 11 ದಿನ ದಸರಾ ಅಂತೂ ನಡೆಯುತ್ತೆ ವೀಕ್ಷಕರು. ಅದರ ಕಾರ್ಯಕ್ರಮಗಳ ಪಟ್ಟಿಗಳೆಲ್ಲ ನಿಮಗೆ ಫರ್ದರ್ ಎಲ್ಲ ಬಿಡುಗಡೆ ಆಗ್ತವೆ, ಏನೇನು ಕಾರ್ಯಕ್ರಮಗಳು ಅಂತ. ಬಟ್ ಎಲ್ಲ 22ರಿಂದ ಅಕ್ಟೋಬರ್ 1 ತನಕ ಪ್ರತಿಯೊಂದು ಕಾರ್ಯಕ್ರಮಗಳಿರ್ತವೆ. ಅದಾದಮೇಲೆ ಅಕ್ಟೋಬರ್ 2 ವಿಜಯದಶಮಿ ತುಂಬ ಜೋರಾಗಿ ಜಂಬೂ ಸವಾರಿ ಎಲ್ಲ ಪಂಜಿನ ಮೆರವಣಿಗೆ ಎಲ್ಲ ಆದಮೇಲೆ ಮುಗಿಯುತ್ತೆ ವೀಕ್ಷಕರೇ. ಅಕ್ಟೋಬರ್ 2ಗೆ ಇದನ್ನೆಲ್ಲ ಮುಗಿಸ್ತಾರೆ. ಹೀಗಾಗಿ ಅರಮನೆ ಪಂಚಾಂಗದಲ್ಲೇ ಬಂದಿರೋದ್ರಿಂದ ಈ ಸರಿ ತುಂಬ ದೊಡ್ಡ ಸಂಭ್ರಮ, ತುಂಬ ಸಡಗರದಿಂದ ನಮ್ಮ ದಸರಾ 2025 ಮೈಸೂರು ತುಂಬ ಸಡಗರದಿಂದ ನಡೆಯುತ್ತೆ ವೀಕ್ಷಕರೇ. ಹಾಗಾಗಿ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಏನ್ರು ಇದು ವಿಶೇಷ, ಏನಕ್ಕೋಸ್ಕರ ಆ ಥರ ಬಂತು 11 ಡೇ, ಹಾಗಾಗಿ ಅದನ್ನೊಂದು ಇನ್ಫಾರ್ಮೇಷನ್ ಪ್ರತಿಯೊಬ್ಬರು ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡ್ಬೇಕಾಗಿತ್ತು. ಅದಕ್ಕೋಸ್ಕರ ಇದೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರಿಗೆ. ಏನೇ ಇನ್ಫಾರ್ಮೇಷನ್ ಬೇಕು ಇದ್ರ ಬಗ್ಗೆನೂ ಅಂದ್ರೂ ಕಮೆಂಟ್ಸ್ ಮಾಡಿ, ಅದು ಹೆಲ್ಪ್ ಯು ಔಟ್ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಗೈಸ್. ಬಾಯ್.